ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಸಾಂಪ್ರದಾಯಿನಿ ಸುಪ್ಪಿನಿ ಸುದ್ದಪ್ಪೂಸಿನಿ ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ರಾಮ್ ಮತ್ತೆ ಉತ್ತರ ಅನ್ನೋ ದಂಪತಿ ಇರ್ತಾರೆ. ಅವರಿಗೆ ಮಿಥಿಲ್ ಅನ್ನೋ ಮಗ ಇರ್ತಾನೆ. ರಾಮ್ನ ಹೆಂಡತಿ ಮತ್ತೆ ಮಗ ಮಿಥಿಲ್ ಇಬ್ರು ಕಿತಾಪತಿಗಳೇ. ಹೀಗಿದ್ದಾಗ ಒಂದಿನ ಮಿಥಿಲ್ ಇಂದ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತೆ. ಮಿಥಿಲ್ ಇಂದ ಕೊಲೆ ಆದ ವ್ಯಕ್ತಿ ಯಾರು, ಮಿಥಿಲ್ ಕೊಲೆ ಮಾಡಿದ್ದು ಹೇಗೆ, ಆ ಬಾಡಿನ ಡಿಸ್ಪೋಸ್ ಮಾಡೋಕೆ ಉತ್ತರ ಮತ್ತೆ ರಾಮ್ ಎಷ್ಟೆಲ್ಲ ಕಷ್ಟ ಪಡ್ತಾರೆ, ಕಡೆಗೆ ಆ ಕೇಸಿಂದ ರಾಮ್ ಫ್ಯಾಮಿಲಿ ಹೊರಗೆ ಬರೋಕೆ ಆಯ್ತಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಒಬ್ಬ ರೌಡಿ ಒಂದು ಪೇಪರ್ ತಗೊಂಡು ಪಂಚಾಯತಿ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಸೆಕ್ರೆಟರಿ ಈ ಕಥೆಯ ನಾಯಕ ರಾಮ್. ಅವನು ಆ ಪೇಪರ್ಸ್ಗೆ ಸೈನ್ ಆಗ್ತಾ ಇರಲ್ಲ. ಅದಕ್ಕೆ ಆ ರೌಡಿ ಹೋದ್ಸಲ 25,000 ಕೊಡ್ತೀನಿ ಅಂದಿದ್ದೆ, ಈ ಸಲ ಅದಕ್ಕೆ 10,000 ಸೇರಿಸಿ ಕೊಡ್ತೀನಿ, ಸೈನ್ ಹಾಕು ಅಂತಾನೆ. ಅದಕ್ಕೆ ರಾಮ್, ನೀನ್ ಎಷ್ಟೇ ದುಡ್ಡು ಕೊಟ್ರು ನಾನು ಸೈನ್ ಹಾಕಲ್ಲ ಅಂತಾನೆ. ಅದಕ್ಕೆ ಆ ರೌಡಿ, ನಿನ್ ಮಗ ಬೆಳಗ್ಗೆ 9 ಗಂಟೆಗೆ ಸ್ಕೂಲ್ಗೆ ಹೋಗ್ತಾನೆ, ನೀನು 9:30 ಆಫೀಸಿಗೆ ಬರ್ತೀಯ. ನಿಮ್ ಮನೆಯಲ್ಲಿ ನಿನ್ ಹೆಂಡತಿ ಒಬ್ಳೆ ಇರ್ತಾಳೆ, ಆದ್ರೆ ಟೆನ್ಷನ್ ತಗೋಬೇಡ, ನಿನ್ ಹೆಂಡತಿಗೆ ಏನು ಮಾಡಲ್ಲ, ನಿನ್ ಮಗನ ಕಿಡ್ನಾಪ್ ಮಾಡ್ತೀನಿ ಅಂತಾನೆ. ಅದಕ್ಕೆ ರಾಮ್, ಹೇಗ್ ಕಿಡ್ನಾಪ್ ಮಾಡ್ತೀಯ ಅಂತ ಕೇಳ್ತಾನೆ. ಆ ರೌಡಿ, ಸ್ಕೂಲ್ಗೆ ಹೋಗೋ ದಾರಿಲಿ ಅಂತಾನೆ. ಅದಕ್ಕೆ ರಾಮ್ ಆ ರೌಡಿಗೆ ಬೈದು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಕಿಡ್ನಾಪ್ ಮಾಡೋಕಾಗುತ್ತಾ ಅಂತ ಹೇಳಿ ಅವನ್ನ ಕೂರಿಸ್ಕೊಂಡು ಅವನ್ ಮಗ ಸ್ಕೂಲ್ಗೆ ಹೋಗುವಾಗ ರೀಲ್ಸ್ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಯಾರು ಇಲ್ದೇ ಇರೋ ಜಾಗದಿಂದ ಕಿಡ್ನಾಪ್ ಮಾಡು ಅಂತ ಐಡಿಯಾ ಕೊಡ್ತಾನೆ. ಅದನ್ನ ಕೇಳಿ ಆ ರೌಡಿ ಶಾಕ್ ಆಗಿ, ಅಪ್ಪ ಆಗಿ ಐಡಿಯಾ ಕೊಡ್ತಾ ಇದೆಯಲ್ಲ ಅಂತಾನೆ. ಅವಾಗ ರಾಮ್ ಅವನ್ ಮಗ ಮಿಥಿಲ್ ಎಷ್ಟು ಟೆರರ್ ಅಂತ ಹೇಳ್ತಾನೆ. ಮಿಥಿಲ್ ರಾತ್ರಿ KGF ಚಾಪ್ಟರ್ 1 ಮೂವಿ ನೋಡಿ ರಾಕಿ ತರ ಪೊಲೀಸ್ ಅನ್ಕೊಂಡು ಪೋಸ್ಟ್ ಗೆ ಬಾಟಲಿಯಲ್ಲಿ ಹೊಡೆದಿರ್ತಾನೆ. ಇದನ್ನ ಕೇಳಿ ರೌಡಿ, ನಿನ್ ಮಗನ್ ಸವಾಸವೇ ಬೇಡ, ನಿನ್ ಹೆಂಡತಿನ ಕಿಡ್ನಾಪ್ ಮಾಡ್ತೀನಿ ಅಂತಾನೆ. ಅವಾಗ ರಾಮ್ ಅವನ ಹೆಂಡತಿ ಉತ್ತರ ಬಗ್ಗೆ ಹೇಳ್ತಾನೆ. ಅವಳು ಕೂಡ ಮಿಥಿಲ್ ತರಾನೇ ತುಂಬಾ ಟೆರರ್. ಒಂದ್ಸಲ ಅವ್ರ ಮನೆಗೆ ಕಳ್ಳ ನುಗ್ಗಿರ್ತಾನೆ. ಈ ಮಿಥಿಲ್ ಕಳ್ಳನ ಹಿಡ್ಕೊಂಡು ಅವನ್ ಬೆನ್ ಮೇಲೆ ದೇವರ ಮೂವಿಲಿ NTR ಹಾಕೋ ತರ ಮಾರ್ಕ್ ಹಾಕಿ ಕಳಿಸಿರ್ತಾನೆ. ಅದಕ್ಕೆ ಪಾಪ ಕಳ್ಳ ಹೋಗಿ ಮಿಥಿಲ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಅದು ಗೊತ್ತಾಗಿ ಉತ್ತರ ಆ ಕಳ್ಳನ ಹುಡುಕಿ ಎತ್ತಾಕೊಂಡ್ ಬಂದು ಮನೆಯಲ್ಲಿ ಕಟ್ಟಾಕಿ ಟಾರ್ಚರ್ ಕೊಟ್ಟಿರ್ತಾಳೆ. ಇದ್ನ ರಾಮ್ ಇವಾಗ ಆ ರೌಡಿಗೆ ಹೇಳ್ತಾನೆ. ಅದ್ನ ಕೇಳಿ ಆ ರೌಡಿ, ನಿನ್ ಸೈನು ಬೇಡ, ನಿನ್ ಫ್ಯಾಮಿಲಿ ಸಹವಾಸನೂ ಬೇಡ ಅಂತ ಅಲ್ಲಿಂದ ಸುಮ್ನೆ ಹೊರಟೋಗ್ತಾನೆ. ಈ ಕಡೆ ಇವಾಗ ಮಿಥಿಲ್ ಒಂದು ಬಿಲ್ಡಿಂಗ್ ಡೆಮಾಲಿಷ್ ಮಾಡೋ ಕಂಪನಿಗೆ ಕಾಲ್ ಮಾಡಿ ಅವ್ರ ಸ್ಕೂಲಲ್ಲಿ ಟೀಚರ್ಸ್ ಇರೋ ಟೈಮಲ್ಲೇ ಡೆಮಾಲಿಷ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಮನೆಗೆ ರಾಮ್ ಬರ್ತಾನೆ. ಉತ್ತರಾಗೆ ರಾಮ್ ಲಂಚ ತಗೊಂಡಿಲ್ಲ ಅಂತ ಗೊತ್ತಾಗಿ ಅವನ್ ಜೊತೆ ಜಗಳ ಮಾಡ್ತಾ ಇರ್ತಾಳೆ. ಲಂಚ ಅಂತ ತಗೊಳ್ದೆ ಹೋದ್ರು ಗಿಫ್ಟ್ ಅನ್ಕೊಂಡು ತಗೋಬೋದಿತ್ತಲ್ಲ ಅಂತಾಳೆ. ಅದಕ್ಕೆ ರಾಮ್, ನಿಮ್ ತಂದೆ ಮದುವೆ ಮುಂಚೆ ಯಮಹ ಗಾಡಿ ಗಿಫ್ಟ್ ಕೊಡ್ತೀನಿ ಅಂದಿದ್ರು, ಅದನ್ನ ಇನ್ನು ಕೊಟ್ಟೇ ಇಲ್ಲ ಅಂತ ಉಲ್ಟಾ ಬಾಣ ಬಿಡ್ತಾನೆ. ಅದಕ್ಕೆ ಉತ್ತರ, ಅದನ್ನ ಗಿಫ್ಟ್ ಅನ್ನಲ್ಲ ಡೌರಿ ಅಂತಾರೆ ಅಂತ ಉಲ್ಟಾ ಹೊಡಿತಾಳೆ. ಹೀಗೆ ಇವರಿಬ್ರು ಜಗಳ ಆಡ್ತಾನೆ ಇರ್ತಾರೆ. ಆ ದಿನ ರಾತ್ರಿ ನಮ್ಗೆ ಆ ಏರಿಯಾ ಸ್ಟೇಷನ್ ನ ತೋರಿಸ್ತಾರೆ. ಸುಧೀರ್ ಅನ್ನೋ ಕಾನ್ಸ್ಟೇಬಲ್ ಹೊಸ SI ಬಂದ್ಮೇಲೆ ಯಾವುದೇ ಕೇಸ್ ಸಿಕ್ತಿಲ್ಲ ಅಂತ ಬೇಜಾರಾಗಿರ್ತಾನೆ. ಅದಕ್ಕೆ ASI ಕೇಸ್ ಬರೋದಿರ್ಲಿ, ಆ SI ಯಾವ ಕೇಸ್ನು ತಗೊಳ್ಳೋದೇ ಇಲ್ಲ, ಇತ್ತೀಚೆಗೆ ಯಾವತ್ತಾದ್ರೂ ರೇಡ್ ಹೋಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸುಧೀರ್ ಇಲ್ಲ ಅಂತಾನೆ. ಅವಾಗ ASI ಸುಧೀರ್ಗೆ, ರೇಡ್ಗೆ ಹೋದ್ರೆ ಮೊದ್ಲು ತಗಲಾಕೊಳ್ಳೋದೆ ಹೊಸ SI ಅಂತಾನೆ. ಅಂದ್ರೆ ಹೊಸ SI ವಿಕ್ರಮ್ಗೆ ಹುಡುಗಿ ರುಚ್ಚು ಜಾಸ್ತಿ. ಹಾಗೆ ನಮ್ಗೆ ವಿಕ್ರಮ್ನ ತೋರಿಸ್ತಾರೆ. ಅವನು ಯಾವುದೋ ಹುಡುಗಿ ಜೊತೆ ಇರ್ತಾನೆ. ಇದ್ರಿಂದ ವಿಕ್ರಮ್ ಎಷ್ಟು ದೊಡ್ಡ ವುಮನೈಸರ್ ಅಂತ ನಮ್ಗೆ ಗೊತ್ತಾಗುತ್ತೆ. ಮಾರನೇ ದಿನ ಉತ್ತರ ಪಕ್ಕದ ಮನೆಯಿಂದ ಮನಿ ಪ್ಲಾಂಟ್ ಕತ್ಕೊಂಡ್ ಬರ್ತಾಳೆ. ಅದ್ರಿಂದ ಅವ್ರ ಮನೆ ತುಂಬಾ ದುಡ್ಡಾಗುತ್ತೆ ಅಂತ ಅನ್ಕೊಂಡಿರ್ತಾಳೆ. ಅದ್ನ ನೋಡಿ ರಾಮ್ ಉತ್ತರಾಗಿ ಬೈದು ಮನಿ ಪ್ಲಾಂಟ್ ನ ಹೊಡೆದಾಕ್ಬಿಡ್ತಾನೆ. ಅದಕ್ಕೆ ಉತ್ತರ, ನಿಮ್ ಕೈಲಂತೂ ನೆಕ್ಲೆಸ್ ಕೊಡ್ಸೋಕೆ ಆಗಲ್ಲ, ಈ ಮನಿ ಪ್ಲಾಂಟ್ ಇಂದ ದುಡ್ಡು ಬಂದ್ರೆ ಹೇಗೋ ನೆಕ್ಲೆಸ್ ತಗೋಬಹುದು ಅಂತ ಅನ್ಕೊಂಡಿದ್ದೆ, ಇವಾಗ ನೀವೇ ನಂಗೆ ನೆಕ್ಲೆಸ್ ಕೊಡಿಸ್ಬೇಕು ಅಂತ ಅಂತಾಳೆ. ಆದ್ರೆ ರಾಮ್ ಆಗಲ್ಲ ಅಂತ ಇರ್ತಾನೆ. ಅದಕ್ಕೆ ಉತ್ತರ ಅಳೋ ರೀತಿ ನಾಟಕ ಆಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಉತ್ತರ ತಂದೆ ವಿಡಿಯೋ ಕಾಲ್ ಮಾಡ್ತಾರೆ. ಅವರು ಉತ್ತರ ಅಳೋ ತರ ನಾಟಕ ಆಡ್ತಾ ಇರೋದನ್ನ ನೋಡಿ ನಾಟಕ ಕಂಟಿನ್ಯೂ ಮಾಡುವಂತ ಐಡಿಯಾ ಕೊಡ್ತಾರೆ. ಅದ್ನ ರಾಮ್ ಕೇಳಿಸ್ಕೊಂಡು ಅವನ್ ಮಾವನಿಗೇನೆ ಬೈತಾನೆ. ಆಮೇಲೆ ಉತ್ತರನ ಸಮಾಧಾನ ಮಾಡ್ತಾನೆ. ಮಾರನೇ ದಿನ ಬೆಳಿಗ್ಗೆ SI ವಿಕ್ರಮ್ ಮಿನಿಸ್ಟರ್ದು ಯಾವ್ದೋ ಇವೆಂಟ್ಗೆ ಹೋಗಿರ್ತಾನೆ. ಅಲ್ಲಿ ಮಿನಿಸ್ಟರ್ ಬರ್ತಾರೆ ಅಂತ ರೋಡ್ ಬ್ಲಾಕ್ ಮಾಡಿರ್ತಾರೆ. ಆದ್ರೆ ಮಿನಿಸ್ಟರ್ ಬರಲ್ಲ ಅಂತ ನ್ಯೂಸ್ ಬರುತ್ತೆ. ಆದ್ರೂ ರೋಡ್ ನ ಬ್ಲಾಕ್ ಮಾಡಿದ್ನ ಓಪನ್ ಮಾಡ್ತಾ ಇರಲ್ಲ. ಒಬ್ಬಳು ಲೇಡಿ ಕಾನ್ಸ್ಟೇಬಲ್ ಹತ್ರ ಹೋಗೋಕೆ ಬಿಡಿ ಅಂತ ಕೇಳ್ತಾ ಇರ್ತಾಳೆ. ಅದ್ನ ನೋಡಿ ವಿಕ್ರಮ್ ಆ ಲೇಡಿನ ಮಾತ್ರ ಬಿಟ್ ಕಳಿಸ್ತಾನೆ. ಅಲ್ಲೇ ರಾಮ್ ಕೂಡ ಇರ್ತಾನೆ. ರಾಮ್ ವಿಕ್ರಮ್ನ ಅವನು ಬಿಡೋಕೆ ಹೇಳ್ತಾನೆ. ಆದ್ರೆ ವಿಕ್ರಮ್ ಜಾಸ್ತಿ ಮಾತಾಡಿದ್ರೆ ಗಾಂಜಾ ಕೇಸ್ ಹಾಕ್ತೀನಿ ಅಂತ ಇರ್ತಾನೆ. ಆದ್ರೂ ರಾಮ್ ಭಯ ಪಡೋದೇ ಇಲ್ಲ. ಅದಕ್ಕೆ ವಿಕ್ರಮ್ ಹೋಗಿ ಪಬ್ಲಿಕ್ ಅಲ್ಲೇ ರಾಮ್ ಕಾಲರ್ ಇಟ್ಕೋತಾನೆ. ಅದನ್ನ ಎಲ್ರು ರೆಕಾರ್ಡ್ ಮಾಡೋಕೆ ಮೊಬೈಲ್ ಓಪನ್ ಮಾಡ್ತಾರೆ. ಅದಕ್ಕೆ ಬೇರೆ ದಾರಿ ಇಲ್ಲದೆ ವಿಕ್ರಮ್ ರಾಮ್ನ ಕೂಡ ಬಿಡ್ಬೇಕಾಗುತ್ತೆ. ಅಲ್ಲಿಂದ ರಾಮ್ ಪಂಚಾಯತಿ ಆಫೀಸ್ಗೆ ಹೋಗ್ತಾನೆ.
ಅಲ್ಲಿಗೆ MLA ತಿಮ್ಮಪ್ಪನ ಅಳಿಯ ಮದನ್ ಊರವ್ರನ್ನೆಲ್ಲ ಕರ್ಕೊಂಡ್ ಬಂದಿರ್ತಾನೆ. ಯಾಕಂದ್ರೆ ಊರ್ ಪಕ್ಕನೆ ಸ್ಮಶಾನ ಕಟ್ಟಿಸ್ಬೇಕು ಅಂತ MLA ತಿಮ್ಮಪ್ಪ ಅನ್ಕೊಂಡಿರ್ತಾನೆ. ಆದ್ರೆ ಅದು ಊರವ್ರಿಗೆ ಇಷ್ಟ ಇರಲ್ಲ. ಅದಕ್ಕೆ ರಾಮ್ ಸೈನ್ ಆಗ್ತಾ ಇರಲ್ಲ. ಅದಕ್ಕೆ ಮದನ್ ಊರವ್ರನ್ನೆಲ್ಲ ಎದುರಿಸಿ ಕರ್ಕೊಂಡ್ ಬಂದಿರ್ತಾನೆ. ಎಲ್ರು ಸೈನ್ ಹಾಕೋಕೆ ಒಪ್ಕೋತಾರೆ. ಆದ್ರೆ ರಾಮ್ ಕೂಡ ಅದೇ ಊರವನಾಗಿ ಸೈನ್ ಹಾಕಲ್ಲ ಅಂತಾನೆ. ಅದಕ್ಕೆ ಮದನ್ ತಿಮ್ಮಪ್ಪಗೆ ಕಾಲ್ ಮಾಡಿ ಕೊಡ್ತಾನೆ. ತಿಮ್ಮಪ್ಪ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತಾನೆ. ಆದ್ರೆ ರಾಮ್ ಕೇಳಲ್ಲ, ಸೈನ್ ಹಾಕಲ್ಲ ಅಂತ ಹೇಳ್ತಾನೆ. ಆಮೇಲೆ ತಿಮ್ಮಪ್ಪ ಅವನ್ PA ಪ್ರಸಾದ್ಗೆ ಒಂದ್ ಬ್ಯಾಗ್ ದುಡ್ಡು ಕೊಟ್ಟು ಅದನ್ನ ಮಿನಿಸ್ಟರ್ಗೆ ಕೊಡ್ಬೇಕು, ಅದನ್ನ ಸೇಫ್ ಆಗಿ ಇಟ್ಟು ನೀನು ಊರ್ ಬಿಟ್ಟು ಹೋಗು ಅಂತ ಹೇಳ್ತಾನೆ. ಪ್ರಸಾದ್ ದುಡ್ಡಿನ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ. ಈ ಕಡೆ ರಾಮ್ ಡ್ರೈವಿಂಗ್ ಕಲಿತಾ ಇರ್ತಾನೆ. 1 ತಿಂಗಳಿಂದ ಕಲಿತಾ ಇದ್ರು ರಾಮ್ ಸೆಕೆಂಡ್ ಗೇರ್ ಅಲ್ಲೇ ಓಡಿಸ್ತಾ ಇರ್ತಾನೆ. ಅದಕ್ಕೆ ಟೀಚರ್ ಕೋಪ ಮಾಡ್ಕೊಂಡು ರಾಮ್ಗೆ, ನೀನ್ ಸೆಕೆಂಡ್ ಗೇರ್ ಅಲ್ಲಿ ಎಷ್ಟ್ ದಿನ ಬೇಕಾದ್ರೂ ಓಡಿಸು, ಆದ್ರೆ ನಿಮ್ ಪಕ್ಕದ ಮನೆ ಪ್ರಸಾದ್ ಹತ್ರ ಇರೋ ಕಾರ್ನಾದ್ರೂ ಕೊಡ್ಸು ಅಂತಾನೆ. ಅದಕ್ಕೆ ರಾಮ್ ಅದೆಲ್ಲ ಆಗಲ್ಲ ಅಂತ ಅಲ್ಲಿಂದ ನಡ್ಕೊಂಡೇ ಹೋಗ್ತಾನೆ. ಮನೆ ಬಳಿಗೆ ಹೋದಾಗ ಮಿಥಿಲ್ ರೀಲ್ ಮಾಡ್ತಾ ಇರ್ತಾನೆ. ರಾಮ್ ಪ್ರಸಾದ್ ಜೊತೆ ಮಾತಾಡ್ತಾನೆ. ಪ್ರಸಾದ್ ಯಾರು ಅಂತ ಗೊತ್ತಲ್ಲ, ತಿಮ್ಮಪ್ಪನ್ PA. ಅವನು ಆ ನನ್ ಮಗ ಯಾವಾಗ ಸಿಕ್ಕಿದ್ರು ಕಾರ್ ಕೊಡು ಅಂತಾನೆ. ಅದಕ್ಕೆ ಚೆನ್ನಾಗಿರೋ ಕಾರ್ಗೆ ಟಾರ್ಪಲ್ ಹಾಕಿ ನಿಲ್ಸಿದ್ದೀನಿ ಅಂತಾನೆ. ಹಾಗೆ ಮಾತಾಡ್ಕೊಂಡು ಪ್ರಸಾದ್ ಅವನ ಹೆಂಡತಿ ಜೊತೆ ದೀಪಾವಳಿ ಹಬ್ಬಕ್ಕೆ ಅಂತ ಅವ್ರ ಊರಿಗೆ ಹೋಗ್ತಾರೆ. ಆ ದಿನ ರಾತ್ರಿ ವಿಕ್ರಮ್ ಒಂದು ಹುಡುಗಿ ಮನೆಯಿಂದ ಈಚೆ ಬರ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿ ಪ್ರಸಾದ್ ಮನೆಯಲ್ಲಿ ಇಟ್ಟಿರೋ ಬ್ಯಾಗ್ ತಗೊಂಡೋಗಿ ಮಿನಿಸ್ಟರ್ಗೆ ಕೊಡೋಕೆ ಏಳುಕುಂಡಲ ಅನ್ನೋ ವ್ಯಕ್ತಿ ಪ್ರಸಾದ್ ಮನೆ ಬಳಿಗೆ ಹೋಗ್ತಾ ಇರ್ತಾನೆ. ಅದ್ನ ವಿಕ್ರಮ್ ನೋಡ್ಬಿಡ್ತಾನೆ. ಅಷ್ಟೊತ್ನಲ್ಲಿ ಏನ್ ಮಾಡ್ತಿದ್ಯಾ ಅಂದ್ರೆ ಏಳುಕುಂಡಲ, ನೀನ್ ಯಾರೋ ಕೇಳೋಕೆ ಅಂತಾನೆ. ಅದಕ್ಕೆ ವಿಕ್ರಮ್ ಸ್ಟೇಷನ್ಗೆ ಎತ್ತ ಹಾಕೊಂಡೋಗಿ ರುಪ್ತಾನೆ. ಏಳುಕುಂಡಲ ವಿಕ್ರಮ್ಗೆ ಏನೋ ವಿಷಯ ಹೇಳ್ತಾನೆ. ಮಾರನೇ ದಿನ ದೀಪಾವಳಿ. ರಾಮ್ ಮನೆಗೆ ಸಾಮಾನ್ ತರೋಕೆ ಹೋಗಿರ್ತಾನೆ. ಅವಾಗ ರಾಮ್ ಮನೆಗೆ ವಿಕ್ರಮ್ ಬರ್ತಾನೆ. ಉತ್ತರ ಡೋರ್ ಓಪನ್ ಮಾಡ್ತಾಳೆ. ಅವನು ರಾಮ್ನ ಭೇಟಿ ಆಗೋಕೆ ಬಂದೆ ಅಂತಾನೆ. ಉತ್ತರ ವಿಕ್ರಮ್ಗೆ ಕೂತ್ಕೊಳ್ಳೋಕೆ ಹೇಳಿ ಕಾಫಿ ಮಾಡೋಕೆ ಹೋಗ್ತಾಳೆ. ವಿಕ್ರಮ್ ಉತ್ತರನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಎದ್ದು ಉತ್ತರ ಕಡೆ ಹೋಗ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಮನೆಗೆ ರಾಮ್ ಬರ್ತಾನೆ. ಉತ್ತರ ಬೇಜಾರಲ್ಲಿ ನಿಂತಿರೋದ್ನ ನೋಡ್ತಾನೆ. ನೋಡಿದ್ರೆ ಸೋಫಾ ಮೇಲೆ ವಿಕ್ರಮ್ ಸತ್ತು ಕೂತಿರ್ತಾನೆ. ಅದು ಹೇಗಾಯ್ತು ಅಂತ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ವಿಕ್ರಮ್ ಎದ್ದು ಉತ್ತರ ಕಡೆ ಹೋಗುವಾಗ ಅಲ್ಲಿಗೆ ಮಿಥಿಲ್ ಪಟಾಕಿ ಗನ್ ಹಿಡ್ಕೊಂಡು ಬಂದಿರ್ತಾನೆ. ವಿಕ್ರಮ್ ಸುಮ್ನೆ ಇರದೆ ಅವನ್ ಗನ್ ಕೊಟ್ಟಿರ್ತಾನೆ. ಮಿಥಿಲ್ ಮಿಸ್ ಆಗಿ ಟ್ರಿಗರ್ ಪ್ರೆಸ್ ಮಾಡ್ತಾನೆ. ಬುಲೆಟ್ ವಿಕ್ರಮ್ ತಲೆ ಒಳಗೆ ಹೋಗಿರುತ್ತೆ. ಇದು ಗೊತ್ತಾಗಿ ಕೋಪ ಮಾಡ್ಕೊಂಡ ರಾಮ್ ಮೊದಲು ಮಿಥಿಲ್ನ ಈಚೆ ಕಳಿಸ್ತಾನೆ. ಆಮೇಲೆ ಅವನೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗೋದಾಗಿ ಹೇಳ್ತಾನೆ. ಆದ್ರೆ ಉತ್ತರ ಬೇಡ ಅಂತಾಳೆ. ಅವನ್ ಜೈಲಿಗೆ ಹೋದ್ರೆ ಉತ್ತರ ಮತ್ತೆ ಮಿಥಿಲ್ ಕತೆ ಏನು ಅಂತ ಕೇಳ್ತಾಳೆ. ಅದಕ್ಕೆ ರಾಮ್ ಯೋಚನೆ ಮಾಡಿ ಬಾಡಿನ ಡಿಸ್ಪೋಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾನೆ. ಬಾಡಿನ ಬಟ್ಟೆಯಲ್ಲಿ ಸುತ್ತಿಟ್ಟು ಡಿಸ್ಪೋಸ್ ಮಾಡೋಕೆ ಒಳ್ಳೆ ಜಾಗ ಹುಡುಕೋಕೆ ಈಚೆ ಹೋಗ್ತಾನೆ. ಈ ಕಡೆ ಮಿನಿಸ್ಟರ್ ತಿಮ್ಮಪ್ಪಗೆ ಕಾಲ್ ಮಾಡಿ ಗಿಫ್ಟ್ ಬಂದಿಲ್ಲ ಅಂತಾನೆ. ಅದನ್ನ ಕೇಳಿ ತಿಮ್ಮಪ್ಪ ಮದನ್ಗೆ ಪ್ರಸಾದ್ ಮೋಸ ಮಾಡಿರ್ಬೇಕು, ಹೋಗಿ ಪ್ರಸಾದ್ ಮನೆ ಚೆಕ್ ಮಾಡು ಅಂತ ಹೇಳ್ತಾನೆ. ಮದನ್ ಜೊತೆ ಒಬ್ಬ ಕಾಮಿಡಿ ಪೀಸ್ ಮೈಕಲ್ ಅಂತ ಇರ್ತಾನೆ. ಅವನು ಯಾವಾಗ್ಲೂ ಮದನ್ ಜೊತೆನೆ ಹೋಗ್ತಾ ಇರ್ತಾನೆ. ಈ ಕಡೆ ರಾಮ್ ಊರೆಲ್ಲ ಸುತ್ತದ್ಮೇಲೆ ಬಾಡಿ ಎಸೆಯೋಕೆ ಒಂದೊಳ್ಳೆ ಜಾಗ ಸಿಗುತ್ತೆ. ಅಲ್ಲಿಂದ ರಾಮ್ ಮನೆಗೆ ಬರ್ತಾನೆ. ನೋಡಿದ್ರೆ ಮನೆ ಹತ್ರ ತುಂಬಾ ಜನ ಸೇರಿರ್ತಾರೆ. ರಾಮ್ ತಗಲಾಕೊಂಡ ಅಂತ ಅನ್ಕೋತಾನೆ. ಒಳಗೆ ಹೋಗಿ ನೋಡಿದ್ರೆ ಯಾರಿಗೂ ಆ ವಿಷಯ ಗೊತ್ತಿರಲ್ಲ. ಉತ್ತರ ಹೆಣದ ಜೊತೆ ಇರೋಕೆ ಭಯ ಆಗಿ ಊರವ್ರಿಗೆಲ್ಲ ಅವಳು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿರ್ತಾಳೆ. ಅದಕ್ಕೆ ಊರವರೆಲ್ಲ ಅಲ್ಲಿಗೆ ಬಂದಿರ್ತಾರೆ. ರಾಮ್ ಎಲ್ರಿಗೂ ಸ್ವೀಟ್ ಕೊಟ್ಟು ಕಳಿಸ್ತಾನೆ. ರಾತ್ರಿ ಆಗುತ್ತೆ. ಬಾಡಿನ ಡಿಸ್ಪೋಸ್ ಮಾಡೋಕೆ ಈಚೆ ತಗೊಂಡೋಗ್ತಾ ಇರ್ತಾರೆ. ಅವಾಗ ಅವ್ರ ಮನೆಗೆ ಪೊಲೀಸರು ಬಂದ್ಬಿಡ್ತಾರೆ. ಯಾಕಂದ್ರೆ ಹಬ್ಬದ ದಿನ ಗಲಾಟೆ ಆಗಿರುತ್ತೆ. ಅದಕ್ಕೆ ಪೊಲೀಸರು ರೌಂಡ್ಸ್ ಆಗ್ತಾ ಇರ್ತಾರೆ. ರಾಮ್ ಮನೆ ಲೈಟ್ ಆನ್ ಆಗಿರೋದು ನೋಡಿ ಟೀ ತಗೊಂಡು ಹೋಗೋಣ ಅಂತ ಬಂದಿರ್ತಾರೆ ಅಷ್ಟೇ. ಅದು ಗೊತ್ತಾಗಿ ಉತ್ತರ ಟೀ ಮಾಡಿ ಫ್ಲಾಸ್ಕ್ಗೆ ಹಾಕಿ ಕೊಡ್ತಾಳೆ. ಪೊಲೀಸರು ಅಲ್ಲಿಂದ ಹೋಗ್ತಾರೆ. ಜೊತೆಗೆ ಪೊಲೀಸರು ಊರಲ್ಲೇ ಇದ್ದಿದ್ರಿಂದ ಮದನ್ ಮತ್ತೆ ಮೈಕಲ್ ಪ್ರಸಾದ್ ಮನೆ ಕಡೆ ಹೋಗೋಕೆ ಆಗಲ್ಲ. ಆದ್ರಿಂದ ಅವರು ಅಲ್ಲೇ ಕಾರ್ ನಿಲ್ಲಿಸ್ಕೊಂಡು ನಿಂತ್ಕೊಳ್ತಾರೆ. ಈ ಕಡೆ ರಾಮ್ ಕೂಡ ಬಾಡಿ ಈಚೆ ತಗೊಂಡು ಹೋಗೋಕೆ ಆಗ್ತಾ ಇರಲ್ಲ. ಅವಾಗ ರಾಮ್ ಪ್ಲಾನ್ ಮಾಡಿ ಪಕ್ಕದ ಮನೆ ಪ್ರಸಾದ್ ಮನೆಗೆ ನುಗ್ಗಿ ಅವನ್ ಕಾರ್ ಕೀ ಹುಡುಕಿ ಬಾಡಿನ ಡಿಕ್ಕಿಗೆ ಹಾಕೊಂಡು ಪೊಲೀಸರಿಗೆ ಗೊತ್ತಾಗದ ಹಾಗೆ ಅಲ್ಲಿಂದ ಕಾರ್ ಎತ್ಕೊಂಡು ಹೋಗ್ತಾನೆ. ಬೆಳಗಿನ ಜಾವದ ಹೊತ್ತಿಗೆ ಬಾಡಿ ಡಿಸ್ಪೋಸ್ ಮಾಡೋ ಜಾಗಕ್ಕೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ತುಂಬಾ ಜನ ಇರ್ತಾರೆ. ಯಾರೋ ಅದೇ ಜಾಗದಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅಲ್ಲೇ ಕಾನ್ಸ್ಟೇಬಲ್ ಸುಧೀರ್ ಕೂಡ ಇರ್ತಾನೆ. ಅವನು ರಾಮ್ನ ನೋಡಿ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ರಾಮ್ ಫ್ಲಾಸ್ಕ್ ಇಸ್ಕೊಂಡು ಹೋಗೋಕೆ ಬಂದೆ ಅಂತ ಫ್ಲಾಸ್ಕ್ ಇಸ್ಕೊಂಡು ಹೋಗ್ತಾನೆ. ಇವಾಗ ರಾಮ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿರಲ್ಲ. ಅವಾಗ ನ್ಯೂಸ್ ಪೇಪರ್ ನೋಡ್ತಾನೆ. ಅದ್ರಲ್ಲಿ ಚಿತ್ತೂರ್ ಹತ್ರ ಅನಾಥ ಶವಗಳನ್ನ ಸುಡ್ತಾರೆ ಅಂತ ಗೊತ್ತಾಗುತ್ತೆ. ಇವಾಗ ರಾಮ್ ಬಾಡಿ ತಗೊಂಡು ಹೋಗಿ ಅಲ್ಲಿಗೆ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ಕಡೆ ಸ್ಟೇಷನ್ಗೆ ವಿಕ್ರಮ್ ಹೆಂಡತಿ ಬಂದು ವಿಕ್ರಮ್ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿ ಹೆಡ್ ಕಾನ್ಸ್ಟೇಬಲ್ ಎಲ್ಲೋ ಹೊರಗೆ ಹೋಗಿದ್ದಾರೆ, ಬಂದ ತಕ್ಷಣ ಹೇಳ್ತೀವಿ ಅಂತ ಹೇಳ್ತಾನೆ.
ಆಮೇಲೆ ಸುಧೀರ್ಗೆ ವಿಕ್ರಮ್ ಎಲ್ಲಿದ್ದಾನೆ ಅಂತ ಹುಡುಕು. ಅವಾಗ ಅವನ ಹೆಂಡತಿ ರೆಕಮೆಂಡೇಶನ್ ಇಂದ ಪ್ರಮೋಷನ್ ಆದ್ರೂ ಸಿಗುತ್ತೆ ಅಂತಾನೆ. ಅದಕ್ಕೆ ಸುಧೀರ್ ವಿಕ್ರಮ್ನ ಹುಡುಕೋಕೆ ಡಿಸೈಡ್ ಆಗ್ತಾನೆ. ಈ ಕಡೆ ತಿಮ್ಮಪ್ಪಗೆ ಮೈಕಲ್ ಕಾಲ್ ಮಾಡ್ತಾನೆ. ಪ್ರಸಾದ್ ಕಾರ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಪ್ರಸಾದ್ ಕಾರಲ್ಲೇ ಗಿಫ್ಟ್ ಇರೋದು, ಅದಕ್ಕೆ ಕಾರ್ ಎಲ್ಲೇ ಇದ್ರು ಹುಡಿಕೊಂಡ್ ಬನ್ನಿ ಅಂತ ತಿಮ್ಮಪ್ಪ ಹೇಳ್ತಾನೆ. ಈ ಕಡೆ ರಾಮ್ ಊರವ್ರಿಗೆ ಡೌಟ್ ಬರಬಾರ್ದು ಅಂತ ಚಿತ್ತೂರಲ್ಲಿ ಇರೋ ಅವನ ಅತ್ತೆ ಮನೆಗೆ ಹೋಗ್ತಾ ಇರೋ ತರ ಉತ್ತರ ಮತ್ತೆ ಮಿಥಿಲ್ನು ಕರ್ಕೊಂಡು ಹೋಗ್ತಾನೆ. ಹೋಗ್ತಾ ದಾರಿಲಿ ಉತ್ತರ ಜೊತೆ ಜಗಳ ಆಡ್ಕೊಂಡು ರಾಘವ ಅನ್ನೋ ವ್ಯಕ್ತಿಗೆ ಗುದ್ಬಿಡ್ತಾನೆ. ಅವನು ಸತ್ತೋದ ಅನ್ಕೊಂಡು ಅವನ್ನ ಕೂಡ ಡಿಕ್ಕಿಗೆ ಹಾಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಆದ್ರೆ ರಾಘವ ಸತ್ತಿರಲ್ಲ, ಅವ್ರು ಮಾತಾಡೋದ್ನೆಲ್ಲ ಕೇಳಿಸ್ಕೊತಾನೆ. ಅವನು ಸ್ಕೂಟರ್ ಹಾಳಾದ ಕಾರಣ ಅವನು ಕೂಡ ರಾಮ್ ಕಾರ್ ಹತ್ತುತ್ತಾನೆ. ಈ ಕಡೆ 7 ಕುಂಡಲಾಗಿ ವಿಕ್ರಮ್ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗಿ ಕಾನ್ಸ್ಟೇಬಲ್ ಕೈಲಿ ಮದನ್ಗೆ ಕಾಲ್ ಮಾಡಿಸಿ ಸ್ಟೇಷನ್ಗೆ ಬರೋಕೆ ಹೇಳ್ತಾನೆ. ಮದನ್ಗೆ 7 ಕುಂಡಲ ನಾನು ವಿಕ್ರಮ್ ಕೈಲಿ ತಗಲಾಕೊಂಡೆ, ಅವನಿಗೆ ದುಡ್ಡಿರೋ ಜಾಗ ಹೇಳ್ಬಿಟ್ಟೆ, ಮೋಸ್ಟ್ಲಿ ಅವನೇ ಕಾರ್ ತಗೊಂಡು ಎಸ್ಕೇಪ್ ಆಗಿರ್ಬೇಕು ಅಂತ ಹೇಳ್ತಾನೆ. ಈ ಕಡೆ ರಾಮ್ ಕಾರ್ ಹತ್ತಿದ ರಾಘವ ಅವನು SI ನ ಹುಡುಕ್ತಾ ಇರೋದಾಗಿ ಹೇಳ್ತಾನೆ. ಜೊತೆಗೆ ಇದೊಂದು ಸ್ಟಿಂಗ್ ಆಪರೇಷನ್, ನೀವೆಲ್ಲ ನನ್ನ ಕೈಲಿ ತಗಲಾಕೊಂಡ್ರಿ ಅಂತ ಹೇಳ್ತಾನೆ. ಅದನ್ನ ಕೇಳ್ತಿದ್ದ ಹಾಗೆ ಉತ್ತರ ಫ್ಲಾಸ್ಕ್ ಅಲ್ಲಿ ರಾಘವನ ತಲೆಗೆ ಹೊಡಿತಾಳೆ. ಅವನು ಮೂರ್ಛೆ ತಪ್ತಾನೆ. ಈ ಕಡೆ ಸುಧೀರ್ ಅವನ್ ಫ್ರೆಂಡ್ಗೆ ವಿಕ್ರಮ್ ನಂಬರ್ ಕಳಿಸಿ ಅದನ್ನ ಟ್ರೇಸ್ ಮಾಡಿ ಲೊಕೇಶನ್ ಹೇಳೋಕೆ ಹೇಳ್ತಾನೆ. ಈ ಕಡೆ ಮದನ್ ವಿಕ್ರಮ್ನ ಹುಡುಕ್ತಾ ಇರ್ತಾನೆ. ಇನ್ನೊಂದ್ ಕಡೆ ತಿಮ್ಮಪ್ಪನ ಮಗಳು ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾಳೆ. ಅದನ್ನ ನೋಡಿ ತಿಮ್ಮಪ್ಪ ಡ್ರೈವಿಂಗ್ ಟೀಚರ್ಗೆ ಏನ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವನು ಪ್ರಸಾದ್ ಕಾರ್ ಬೇಕು ಸರ್, ಅವ್ನ್ ನೋಡಿದ್ರೆ ಅದು ಸರಿ ಇಲ್ಲ ಅಂತಿದ್ದ, ಇವತ್ತು ರಾಮ್ ಫ್ಯಾಮಿಲಿ ಆ ಕಾರಲ್ಲಿ ಹೋಗೋದನ್ನ ನೋಡ್ದೆ ಅಂತಾನೆ. ಅದನ್ನ ಕೇಳಿ ತಿಮ್ಮಪ್ಪ ಮದನ್ಗೆ ಕಾರ್ ರಾಮ್ ಹತ್ರ ಇದೆ ಅಂತ ಹೇಳ್ತಾನೆ. ರಾಮ್ಗೆ ಅವನ ಅತ್ತೆ ಮಾವ ಬಿಟ್ರೆ ಯಾರು ಇಲ್ಲ ಅಂತ ಗೊತ್ತಾಗಿ ಮದನ್ ಮತ್ತೆ ಮೈಕಲ್ ಕೂಡ ಚಿತ್ತೂರಿನ ಕಡೆ ಪ್ರಯಾಣ ಶುರು ಮಾಡ್ತಾರೆ. ಈ ಕಡೆ ಸುಧೀರ್ಗೂ ವಿಕ್ರಮ್ ರಾಮ್ ಮನೆಗೆ ಹೋಗಿದ್ದ ಅಂತ ಗೊತ್ತಾಗುತ್ತೆ. ರಾಮ್ ಫ್ಯಾಮಿಲಿ ಚಿತ್ತೂರಿಗೆ ಹೋಗ್ತಾ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಈ ಕಡೆ ರಾಮ್ ಒಂದು ಹೋಟೆಲ್ ಹತ್ರ ಊಟಕ್ಕೆ ನಿಲ್ಲಿಸ್ತಾನೆ. ಉತ್ತರ ಮತ್ತೆ ಮಿಥಿಲ್ ಊಟ ಮುಗಿಸ್ಕೊಂಡು ಬರೋ ಅಷ್ಟ್ರಲ್ಲಿ ರಾಮ್ ಎಲ್ಲೋ ಹೋಗಿ ಬರ್ತಾನೆ. ಮತ್ತೆ ಚಿತ್ತೂರ್ ಕಡೆ ಹೋಗ್ತಾರೆ. ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಪೊಲೀಸರು ಡಿಕ್ಕಿ ಓಪನ್ ಮಾಡೋಕೆ ಹೇಳ್ತಾರೆ. ನೋಡಿದ್ರೆ ಡಿಕ್ಕಿಲಿ ಶವ ಇರಲ್ಲ, ಬರೀ ಬ್ಯಾಗ್ಸ್ ಇರುತ್ತೆ. ಕಾರ್ ಮೇಲೊಂದು ಬ್ಯಾಗ್ ಇರುತ್ತೆ, ಅದನ್ನ ಚೆಕ್ ಮಾಡಿರಲ್ಲ. ಆದ್ರೆ ಮಿಥಿಲೆ ಮೇಲಿರೋ ಬ್ಯಾಗ್ ಕೂಡ ಚೆಕ್ ಮಾಡೋಕೆ ಐಡಿಯಾ ಕೊಡ್ತಾನೆ. ಆದ್ರೆ ಅದ್ರಲ್ಲೂ ಶವ ಇರಲ್ಲ. ಹಾಗೆ ಚೆಕ್ ಪೋಸ್ಟ್ ದಾಟಿ ಮುಂದೆ ಹೋಗಿ ಕಾರ್ ನಿಲ್ಲಿಸ್ತಾರೆ. ಅವಾಗ ಶವ ಎಲ್ಲೋಯ್ತು ಅಂತ ರಾಮ್ ಉತ್ತರಾಗೆ ಹೇಳ್ತಾನೆ. ಡಾಬಾ ಹತ್ರ ಕಾರ್ ಹಾಕ್ದಾಗ ಡಾಬಾಯಿಂದ ಚೆಕ್ ಪೋಸ್ಟ್ಗೆ ಹೋಗೋದನ್ನ ನೋಡಿ ರಾಮ್ಗೆ ಚೆಕ್ ಪೋಸ್ಟ್ ಇರೋದು ಗೊತ್ತಾಗಿರುತ್ತೆ. ಅದಕ್ಕೆ ಅವನಿಗೆ ಗೊತ್ತಿದ್ದ ಹೆಣದ ಬಳಿ ಅಳೋ ಜನರನ್ನ ಕರೆಸಿ ಆ ಹೆಣನ ಚಟ್ಟದಲ್ಲಿ ಅಳ್ತಾ ತರೋಕೆ ಹೇಳಿ ಅವನು ಮುಂದೆ ಬಂದಿರ್ತಾನೆ. ಇವಾಗ ಅವರು ಈಸಿಯಾಗಿ ಹೆಣ ತಗೊಂಡು ಚೆಕ್ ಪೋಸ್ಟ್ ದಾಟಿ ಮುಂದೆ ಬಂದು ಹೆಣ ಕೊಟ್ಟು ದುಡ್ಡಿಸ್ಕೊಂಡು ಹೋಗ್ತಾರೆ. ಮತ್ತೆ ವಿಕ್ರಮ್ ಬಾಡಿನ ಡಿಕ್ಕಿಗೆ ಹಾಕೋತಾರೆ. ಈ ಕಡೆ ಮದನ್ ಕೂಡ ಆ ಡಾಬಾಗೆ ಹೋಗಿ ರಾಮ್ ಬಗ್ಗೆ ಕೇಳ್ತಾನೆ. ಅವರು ಅಲ್ಲಿಂದ ಅರ್ಧ ಗಂಟೆ ಮುಂಚೆನೆ ಹೋದ್ರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಮದನ್ ಈಸಿಯಾಗಿ ಸಿಗ್ತಾರೆ ಅಂತ ಅವನು ಹೋಗ್ತಾನೆ. ಈ ಕಡೆ ರಾಮ್ ಕಾರಲ್ಲಿದ್ದ ರಾಘವಾಗೆ ಎಚ್ಚರ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ರಾಘವ ಒಬ್ಬ ಆರ್ಟಿಸ್ಟ್ ಅಂತ. ಅವನು ಮಾಡೋ ನಾಟಕದಲ್ಲಿ SI ಕಿಡ್ನಾಪ್ ಆಗಿರೋ ರೀತಿ ಇರುತ್ತೆ, ಅದಕ್ಕೆ ಆ ರೀತಿ ಡ್ರಾಮಾ ಮಾಡ್ದೆ ಅಂತಾನೆ. ಹಾಗೆ ರಾಘವ ಇಳ್ಕೊಳ್ಳೋ ಜಾಗ ಬರುತ್ತೆ. ರಾಘವ ಥ್ಯಾಂಕ್ಸ್ ಹೇಳಿ ಕಾರಿಂದ ಇಳಿದು ಹೋಗ್ತಾನೆ. ಸ್ವಲ್ಪ ದೂರ ಹೋದ್ರೆ ಬ್ರಿಡ್ಜ್ ಹತ್ರ ಬ್ಲಾಕ್ ಆಗಿರುತ್ತೆ. ಊರೊಳಗಿನಿಂದ ಹೋಗ್ಬೇಕಿರುತ್ತೆ. ಊರೊಳಗೆ ಹೋದ್ರೆ ಒಬ್ಬ ಹುಡುಗನಿಗೆ ಮುಂಜಿ ಮಾಡೋ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ರೋಡ್ಗೆ ಪೆಂಡಲ್ ಹಾಕಿರ್ತಾರೆ. ಆ ಹುಡುಗನ ತಂದೆ ರಾಮ್ಗೆ ಗೊತ್ತಿರ್ತಾರೆ. ಅದಕ್ಕೆ ಅವರು ರಾಮ್ಗೆ ಮುಂಜಿ ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗ್ಬೇಕು ಅಂತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಅವರು ಕೂಡ SI ನ ಹುಡುಕ್ತಾ ಇರೋದಾಗಿ ಹೇಳಿ ಡಿಕ್ಕಿ ಓಪನ್ ಮಾಡೋಕೆ ಹೇಳ್ತಾರೆ. ಅಷ್ಟರಲ್ಲಿ ಮುಂಜಿ ಕಾರ್ಯಕ್ರಮ ಶುರು ಆಗುತ್ತೆ ಅಂತ ಪೊಲೀಸ್ ಮನೆ ಒಳಗೆ ಹೋಗ್ತಾನೆ. ನೋಡಿದ್ರೆ ಪೊಲೀಸ್ ಗನ್ನ ಮಿಥಿಲ್ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಹೋಗಿ ರೀಲ್ ಮಾಡೋಣ ಅಂತ ಒಬ್ಬ ವ್ಯಕ್ತಿನ ಶೂಟ್ ಮಾಡೋಕೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಮುಂಜಿ ಮಾಡಿಸ್ಕೊಳ್ಳೋ ಹುಡುಗ ಆ ಗನ್ ಕಿತ್ಕೊಂಡು ಅವನ ತಂದೆಗೆ ಮುಂಜಿ ಬೇಡ ಅಂತ ಎದುರಿಸ್ತಾ ಇರ್ತಾನೆ. ಆದ್ರೆ ಪೊಲೀಸ್ ಗನ್ ಇಸ್ಕೋತಾರೆ. ಮುಂಜಿ ಮಾಡ್ಸೋಕೆ ಹಿಡ್ಕೋತಾರೆ. ಆದ್ರೆ ಆ ಹುಡುಗ ಲೈಟ್ ಆಫ್ ಮಾಡಿ ಅಂತಾನೆ. ಕತ್ತಲೆಯಲ್ಲಿ ಪಾಪ ಪೊಲೀಸ್ಗೇನೆ ಮುಂಜಿ ಮಾಡ್ಬಿಡ್ತಾರೆ. ಆ ಗ್ಯಾಪ್ ಅಲ್ಲಿ ರಾಮ್ ಫ್ಯಾಮಿಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಕಡೆ ಸುಧೀರ್ ಹೆಡ್ ಕಾನ್ಸ್ಟೇಬಲ್ಗೆ ವಿಕ್ರಮ್ ರಾಮ್ ಮನೆಗೆ ಹೋಗಿದ್ನಂತೆ ಅಂತ ಹೇಳ್ತಾನೆ. ಅದಕ್ಕೆ ಹೆಡ್ ಕಾನ್ಸ್ಟೇಬಲ್ ರಾಮ್ಗೆ ಫೋನ್ ಮಾಡ್ತಾನೆ. ರಾಮ್ ನಮ್ಮನೆಗೇನ್ ಬಂದಿಲ್ಲ, ಮೋಸ್ಟ್ಲಿ ಪ್ರಸಾದ್ ಮನೆಗೆ ಹೋಗಿದ್ರು ಅನ್ಸುತ್ತೆ ಅಂತಾನೆ. ಅದಕ್ಕೆ ಹೆಡ್ ಕಾನ್ಸ್ಟೇಬಲ್ ಸುಧೀರ್ ಹೇಳೋದನ್ನ ನಂಬಲ್ಲ. ಈ ಕಡೆ ರಾಮ್ ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಡೀಸೆಲ್ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ರಾಮ್ ಡೀಸೆಲ್ ತರ್ತೀನಿ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮದನ್ ಮತ್ತೆ ಮೈಕಲ್ ಬರ್ತಾರೆ. ಕಾರಲ್ಲಿ ಕೀ ಇರಲ್ಲ, ಅದು ಉತ್ತರ ಹತ್ರ ಇರುತ್ತೆ. ಮಿಥಿಲ್ನ ಕೊಲ್ಲೋದಾಗಿ ಎದುರಿಸಿ ಕೀ ಇಸ್ಕೊಂಡು ಅವ್ರ ಕಾರಿಂದ ಡೀಸೆಲ್ ಹಾಕೊಂಡು ಇಬ್ರು ಒಂದೊಂದ್ ಕಾರಲ್ಲಿ ವಾಪಸ್ ಹೋಗ್ತಾರೆ. ಆಮೇಲೆ ಅಲ್ಲಿಗೆ ರಾಮ್ ಬರ್ತಾನೆ. ಉತ್ತರ ರಾಮ್ ಜೊತೆ ಜಗಳ ಶುರು ಮಾಡ್ತಾಳೆ.
ಅದಕ್ಕೆ ರಾಮ್ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಉತ್ತರ ಆಗಿದ್ರೆ ನಾವು ನಿಮ್ ಜೊತೆ ಬರ್ತೀವಿ ಅಂತಿರ್ತಾಳೆ. ಅಷ್ಟ್ರಲ್ಲಿ ಕಾರು ವಾಪಸ್ ಬಂದ್ಬಿಡುತ್ತೆ. ನೋಡಿದ್ರೆ ರಾಘವ ಕೂಡ ಆ ಕಾರಲ್ಲಿ ಇರ್ತಾನೆ. ಏನಾಗಿರುತ್ತೆ ಅಂದ್ರೆ ಮಿನಿಸ್ಟರ್ ಬರಲ್ಲ ಅಂತ ರಾಘವನ ನಾಟಕನ ಕ್ಯಾನ್ಸಲ್ ಮಾಡಿರ್ತಾರೆ. ಅವಾಗ ಅದೇ ರೋಡ್ ಅಲ್ಲಿ ಮೈಕಲ್ ಕಾರಲ್ಲಿ ಬರೋದನ್ನ ನೋಡಿ ರಾಘವ ಅದು ರಾಮ್ ಕಾರ್ ಅಂತ ಮೈಕಲ್ ಹತ್ರ ಚಾಕು ಕಿತ್ಕೊಂಡು ಅವನಿಗೇನೆ ಎದುರಿಸಿ ನಾಟಕದ ಪೊಲೀಸ್ ಹೆಲ್ಪ್ ತಗೊಂಡು ಆ ಕಾರ್ನ ರಾಮ್ ಬಳಿಗೆ ತಂದಿರ್ತಾನೆ. ಇದ್ನೆಲ್ಲ ಕೇಳಿ ರಾಮ್ ಖುಷಿಯಾಗಿ ರಾಘವಾಗೆ ಥ್ಯಾಂಕ್ಸ್ ಹೇಳಿ ಕಾರ್ ತಗೊಂಡು ಹೋಗ್ತಾನೆ. ಸ್ಮಶಾನದ ಬಳಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇರ್ತಾನೆ. ರಾಮ್ ಪ್ಲಾನ್ ಮಾಡಿ ಉತ್ತರನ ಆ ವ್ಯಕ್ತಿ ಜೊತೆ ಮಾತಾಡಿ ಡಿಸ್ಟ್ರಾಕ್ಟ್ ಮಾಡೋಕೆ ಕಳಿಸ್ತಾನೆ. ಆ ಗ್ಯಾಪ್ ಅಲ್ಲಿ ವಿಕ್ರಮ್ ಬಾಡಿ ತಗೊಂಡೋಗಿ ಅನಾಥ ಶವಗಳ ಮಧ್ಯೆ ಇಟ್ಟು ಬರ್ತಾನೆ. ಆಮೇಲೆ ಎಲ್ರು ಅಲ್ಲಿಂದ ಊರ್ ಕಡೆ ಹೋಗ್ತಾರೆ. ಹೀಗೆ ಎಲ್ರು ಖುಷಿಯಿಂದ ಒಂದ್ ಡಾಬಾದಲ್ಲಿ ಊಟ ಮಾಡೋವಾಗ ರಾಮ್ಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ವಿಕ್ರಮ್ನ ಕೊಲೆ ಮಾಡಿ ಆರಾಮಾಗಿದ್ದೀರಾ, ರಾತ್ರಿ ಒಳಗೆ 50 ಲಕ್ಷ ಕೊಡ್ಲಿಲ್ಲ ಅಂದ್ರೆ ಎವಿಡೆನ್ಸ್ ಸಮೇತ ಸ್ಟೇಷನ್ಗೆ ಹೋಗ್ತೀನಿ ಅಂತಾನೆ. ಅದ್ನ ಕೇಳಿ ರಾಮ್ ಅವನ ಹೆಂಡತಿ ಮತ್ತೆ ಮಗನ್ನ ಮನೆಗೆ ಹೋಗೋಕೆ ಹೇಳಿ ಅವನು ವಾಪಸ್ ಆ ವ್ಯಕ್ತಿಗೆ ಕಾಲ್ ಮಾಡಿ ನೀನೇ ಸ್ಟೇಷನ್ಗೆ ಹೋಗೋದ್ ಬೇಡ, ನಾನೇ ಹೋಗಿ ಸರೆಂಡರ್ ಆಗ್ತೀನಿ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಕೊಲೆ ನಿನ್ ಮಗ ಮಾಡಿರೋದು ಅಂತ ಕೂಡ ನನ್ಗೆ ಗೊತ್ತು, ನನ್ನ ಹತ್ರ ಸಾಕ್ಷಿ ಕೂಡ ಇದೆ, ನಿನ್ ಬದ್ಲು ನಿನ್ ಮಗ ಜೈಲಿಗೆ ಹೋಗುವ ಹಾಗೆ ಮಾಡ್ತೀನಿ, ಬೆಳಗ್ಗೆ ಅಷ್ಟರಲ್ಲಿ 1 ಕೋಟಿ ರೆಡಿ ಮಾಡು ಅಂತಾನೆ. ರಾಮ್ ಗಾಬರಿಯಾಗಿ ಹೋಗ್ತಾನೆ. ಈ ಕಡೆ ಮದನ್ ಮತ್ತೆ ಮೈಕಲ್ ರಾಮ್ನ ಹುಡಿಕೊಂಡು ಅವನತ್ತೆ ಮಾವನ ಮನೆಗೆ ಹೋಗ್ತಾರೆ. ರಾಮ್ ಅಲ್ಲಿಲ್ಲ ಅಂತ ಗೊತ್ತಾಗಿ ಉತ್ತರ ತಂದೆ ತಾಯಿ ತಮ್ಮನ ಎತ್ತಾಕೊಂಡು ಹೋಗ್ತಾರೆ. ರಾಮ್ ರಾತ್ರಿವರೆಗೂ ಯೋಚನೆ ಮಾಡಿ ಒಂದ್ ಜಾಗಕ್ಕೆ ಹೋಗಿ ಅವನ್ ಫ್ಯಾಮಿಲಿಗೆ ಒಂದ್ ವಿಡಿಯೋ ಮಾಡಿ ಇನ್ನೊಂದ್ ವಿಡಿಯೋ ಅಲ್ಲಿ ವಿಕ್ರಮ್ನ ನಾನೇ ಕೊಂದಿದ್ದು ಅದಕ್ಕೂ ನನ್ ಫ್ಯಾಮಿಲಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ವಿಕ್ರಮ್ ಗನ್ನಿಂದಾನೇ ಶೂಟ್ ಮಾಡ್ಕೋತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಮಾರನೇ ದಿನ ಬೆಳಿಗ್ಗೆ ರಾಮ್ ಸ್ಟೇಷನ್ಗೆ ಬರ್ತಾನೆ. ಅಂದ್ರೆ ರಾಮ್ ಇನ್ನೂ ಸತ್ತಿಲ್ಲ. ಸ್ಟೇಷನ್ಗೆ ಬಂದು ಅವನು ಕಂಪ್ಲೇಂಟ್ ಕೊಡ್ಬೇಕು ಅಂತಾನೆ. ಯಾರ ಮೇಲೆ ಅಂದಾಗ ನಾನು 1 ಕೋಟಿ ಇರೋ ಬ್ಯಾಗ್ ನ ಯಾರೋ ಕಳ್ತನ ಮಾಡಿದ್ದಾರೆ ಅಂತಾನೆ. 1 ಕೋಟಿ ಎಲ್ಲಿಂದ ಬಂತು ಅಂದ್ರೆ ಯಾರೋ ಬ್ಲಾಕ್ ಮೇಲ್ ಮಾಡ್ದ, ಅದಕ್ಕೆ ಅರೇಂಜ್ ಮಾಡಿದೆ ಅಂತಾನೆ. ಆಮೇಲೆ ವಿಕ್ರಮ್ನ ನಾನೇ ಕೊಂದಿದ್ದು ಅಂತ ಗನ್ ತೆಗೆದು ಈಚೆ ಇಡ್ತಾನೆ. ಅವನ್ನ ಸೆಲ್ಗೆ ಹಾಕೋಕೆ ಹೋಗ್ತಾರೆ. ಅವಾಗ ನಾನಲ್ಲ ಕೊಂದಿದ್ದು ನನ್ ಮಗ ಅಂತಾನೆ. ಅದ್ನೆಲ್ಲ ಕೇಳಿ ಪೊಲೀಸರ ತಲೆ ಕೆಡ್ತಾ ಇರುತ್ತೆ. ಅವಾಗ ರಾಮ್ ವಿಕ್ರಮ್ನ ನಾವ್ಯಾರು ಕೊಂದಿಲ್ಲ, ಕೊಂದಿದ್ರೆ ಬುಲೆಟ್ ಕಡಿಮೆ ಇರ್ಬೇಕು ತಾನೆ, ಅಷ್ಟೇ ಬುಲೆಟ್ ಇದ್ದಾವೆ ಅಂತ ಹೇಳ್ತಾನೆ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ನಿನ್ನೆ ರಾತ್ರಿ ರಾಮ್ ಸಾಯೋಕೆ ಹೋದಾಗ ಬುಲೆಟ್ ಫೈರ್ ಆಗಿರಲ್ಲ, ಅಂದ್ರೆ ಗನ್ ಲಾಕ್ ಆಗಿರುತ್ತೆ. ಅಂದ್ರೆ ಆ ಗನ್ ನಿಂದ ವಿಕ್ರಮ್ ಸತ್ತಿರಲ್ಲ, ಬೇರೆ ಯಾರೋ ಕೊಲೆ ಮಾಡಿರೋದು ಅಂತ ರಾಮ್ಗೆ ಗೊತ್ತಾಗುತ್ತೆ. ಅವಾಗ ಮಿಥಿಲ್ ರಾಮ್ಗೆ ಒಂದು ರೀಲ್ ಕಳಿಸ್ತಾನೆ. ಆ ರೀಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಧೀರ್ ಇರ್ತಾನೆ. ಅದರಿಂದ ರಾಮ್ಗೆ ವಿಕ್ರಮ್ನ ಕೊಂದಿರೋದು ಸುಧೀರೆ ಅಂತ ಕನ್ಫರ್ಮ್ ಆಗುತ್ತೆ. ಅದ್ನ ಇವಾಗ ಎಲ್ಲ ಪೊಲೀಸರಿಗೂ ರಾಮ್ ತೋರಿಸ್ತಾನೆ. ಅದ್ನ ನೋಡಿ ಎಲ್ಲ ಶಾಕ್ ಆಗ್ತಾರೆ. ಅವಾಗ ಅಲ್ಲೇ ಇದ್ದ ಸುಧೀರ್ ವಿಕ್ರಮ್ನ ಅವನೇ ಕೊಂದಿರೋದು ಅಂತ ಒಪ್ಕೋತಾನೆ. ಯಾಕಂದ್ರೆ ಆ ವಿಕ್ರಮ್ ಸುಧೀರ್ ಹೆಂಡತಿ ಜೊತೆ ಚೆಕ್ಕಂದ ಆಡಿರ್ತಾನೆ. ಅದಕ್ಕೆ ಸುಧೀರ್ ವಿಕ್ರಮ್ನ ಫಾಲೋ ಮಾಡಿ ಪರ್ಫೆಕ್ಟ್ ಟೈಮ್ ನೋಡಿ ಕೊಲೆ ಮಾಡಿರ್ತಾನೆ. ಆ ಕೇಸ್ನ ರಾಮ್ ಮೇಲೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಇದ್ನೆಲ್ಲ ಸುಧೀರ್ ಒಪ್ಕೊಂಡು ವಿಕ್ರಮ್ ಬಾಡಿ ಇಲ್ದೆ ಏನು ಮಾಡೋಕೆ ಆಗಲ್ಲ ಅಂತಾನೆ. ಜೊತೆಗೆ ಅವನ ಹೆಂಡತಿನ ಕೂಡ ಕೊಲೆ ಮಾಡಿರೋದಾಗಿ ಒಪ್ಕೋತಾನೆ. ಆದ್ರೆ ಟ್ವಿಸ್ಟ್ ಏನು ಅಂದ್ರೆ ವಿಕ್ರಮ್ ಬಾಡಿನ ಇನ್ನೂ ಸುಟ್ಟಿರಲ್ಲ. ರಾತ್ರಿನೇ ಹೋಗಿ ರಾಮ್ ಎತ್ಕೊಂಡ್ ಬಂದಿರ್ತಾನೆ. ಇದು ಗೊತ್ತಾಗಿ ಸುಧೀರ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ತಿಮ್ಮಪ್ಪನ್ ಮಗಳನ್ನ ಕಿಡ್ನಾಪ್ ಮಾಡಿ ತಿಮ್ಮಪ್ಪನ ಎದುರಿಸಿ ಉತ್ತರ ತಂದೆ ತಾಯಿನ ಸೇಫ್ ಮಾಡ್ಕೋತಾರೆ. ಆದ್ರೆ ಇಲ್ಲಿ ಒಂದ್ ವಿಷಯ ಅರ್ಥ ಆಗಲ್ಲ, ಆ ಗಿಫ್ಟ್ ಬ್ಯಾಗ್ ಏನಾಯ್ತು ಅಂತ. ಕಡೆಗೆ ಪ್ರಸಾದಿಂದ ಗೊತ್ತಾಗುತ್ತೆ ಅವನಿಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ರಿಂದ ಅವನೇ ಆ ದುಡ್ಡನ್ನ ಎತ್ಕೊಂಡು ಹೋಗಿದ್ದ ಅಂತ. ಕೊನೆಗೆ ರಾಮ್ ಫ್ಯಾಮಿಲಿ ಖುಷಿಯಿಂದ ಜೀವನ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.